Hello students, in the last class we discussed about redox reactions. Otherly, what is meant by redox reaction in terms of oxidation number, what is meant by redox reaction in terms of oxidation number discussion madidvi, and we were discussing about types of redox reaction. There are four types of redox reaction. One is combination reaction, second one is decomposition reaction, third is displacement reaction, fourth is disproportionation reaction. Idu four types ಇದೆ ಅಂತ ತಿಳ್ಕೊಂಡಿದ್ರಿ. And also we discussed about what is meant by combination reaction and what is meant by decomposition reaction. ಇವೆರಡನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. So today let us discuss about what is meant by displacement reaction. Displacement reaction ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. In a displacement reaction, an ion in a compound is replaced by an ion of another element. It is called displacement reaction. ನೋಡಿ, displacement ಈಗ ಒಬ್ಬನ ಬದಲಿಗೆ ಇನ್ನೊಬ್ಬ ಜಾಗಕ್ಕೆ ಬಂದು ಕೂತ್ಕೊಳ್ಳೋದು, ರೈಟ್? ಸಪೋಸ್ ಪ್ರತಿ ದಿವಸ ನಿಮ್ಮ ಕ್ಲಾಸ್ ನಲ್ಲಿ ನೀವು ನಿಮ್ಮ ಫ್ರೆಂಡ್ಸಿನ ಜೊತೆಯಲ್ಲೇ ಕೂತ್ಕೊಳ್ತೀರಾ. ಯಾವತ್ತೋ ಒಂದ್ ದಿವಸ ಜಗಳ ಆಡಿದಾಗ ಏನ್ ಮಾಡ್ತೀರಾ, ಆ ಒಂದು ಪ್ಲೇಸ್ ಅನ್ನ ಬಿಟ್ಟು ಮತ್ತೊಂದು ಪ್ಲೇಸಿಗೆ ಡಿಸ್ಪ್ಲೇಸ್ ಆಗ್ತೀರಾ. ಸೊ ಅಂದ್ರೆ ಬೇರೆ ಜಾಗಕ್ಕೆ ನೀವು ಹೋಗ್ತೀರಾ, ರೈಟ್? ಬೇರೆ ಫ್ರೆಂಡ್ಸ್ ನ ಹುಡುಕೊಂಡು ಹೋಗ್ತೀರಾ. ಅದೇ ತರ ಇಲ್ಲಿ ಕೂಡ ಏನಾಗುತ್ತೆ, ಸಮ್ ಟೈಮ್ಸ್ more reactive species it displaces the less reactive species. ಅಂದ್ರೆ ಮೋರ್ ರಿಯಾಕ್ಟಿವ್ ಅಂದ್ರೆ ಮೋರ್ ಸ್ಟ್ರಾಂಗ್ ಇರ್ತಕ್ಕಂಥ ಒಬ್ಬ ಪರ್ಸನ್ ಏನಾದ್ರು ಬಂದು ಇಲ್ಲಿ ನಾನು ಇವತ್ತು ಕುತ್ಕೊಳ್ತೀನಿ ಜಾಗ ಬಿಡು ಅಂತಂದ್ರೆ, ಸೊ ಅವಾಗ ಮೋರ್ ಸ್ಟ್ರಾಂಗ್ ಪರ್ಸನ್ ಏನ್ ಮಾಡ್ತಾನೆ, ಆ ಪ್ಲೇಸ್ ನ ಆಕ್ಯುಪೈ ಮಾಡ್ತಾನೆ. ಲೆಸ್ ಸ್ಟ್ರಾಂಗ್ ಇರ್ತಕ್ಕಂಥ ಪರ್ಸನ್ ಆಯ್ತಪ್ಪ ನೀನೇ ದೊಡ್ಡವನು ಅಂತೇಳಿ ಆ ಒಂದು ಪ್ಲೇಸ್ ನ ಬಿಟ್ಕೊಡ್ತಾನೆ, ರೈಟ್? ಸೊ ಅದೇ ತರ ಇಲ್ಲಿ ನೋಡ್ರಿ, ಡಿಸ್ಪ್ಲೇಸ್ಮೆಂಟ್. ಇನ್ ಎ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ an ion in a compound, ಒಂದು ಅಯಾನ್ ಇರುತ್ತೆ ಕಾಂಪೌಂಡ್ ಅಲ್ಲಿ, is replaced by ಅಂದ್ರೆ ಅದು ಹೊರಗಡೆ ಹೋಗ್ಬಿಟ್ಟು ಇನ್ನೊಂದು ಎಲಿಮೆಂಟ್ is replaced by an ion in an another element, right? So ಒಂದು ಎಲಿಮೆಂಟ್ ಒಂದು ಕಾಂಪೌಂಡ್ ಇಂದ ಹೊರಗಡೆ ಹೋದ್ಮೇಲೆ ಇನ್ನೊಂದು ಎಲಿಮೆಂಟ್ ಬಂದು ಆ ಜಾಗವನ್ನ ಆಕ್ಯುಪೈ ಮಾಡುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ನೋಡಿ, ಅದನ್ನ ಒಂದು ಜನರಲ್ ಈಕ್ವೇಶನ್ ಇಂದ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸಪೋಸ್ XY is a compound. XY ಅನ್ನೋದು ಒಂದು ಕಾಂಪೌಂಡ್ ಇದೆ. ನೋಡ್ರಿ, Y ಹೊರಗಡೆ ಹೋಗ್ತಾ ಇದೆ. Y ಹೊರಗಡೆ ಹೋಯ್ತು, Y ಪ್ಲೇಸಿಗೆ ಯಾವ್ದು ಬಂತು? X ಬಂತು. XZ plus Y, ರೈಟ್? ಹಿಯರ್ X is replaced by Y. Sorry, Y is replaced by X, ರೈಟ್? Y ಏನಾಗಿದೆ, ರೀಪ್ಲೇಸ್ ಆಗ್ಬಿಟ್ಟು Y ಪ್ಲೇಸ್ ಅಲ್ಲಿ X ಬಂದು ಕೂತ್ಕೊಂಡಿದೆ. ಗೊತ್ತಾಯ್ತಾ? ಸೊ ದಿಸ್ ಈಸ್ ಹೌ ಅ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಇದರಲ್ಲಿ ಎರಡು ತರ ಇದೆ. ಒನ್ ಈಸ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಅನದರ್ ಒನ್ ಈಸ್ ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಫಸ್ಟ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಏನು ಅಂತ ನೋಡೋಣ. ಸೊ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಮೀನ್ಸ್ ಎ ಮೆಟಲ್ ಇನ್ ಎ ಕಾಂಪೌಂಡ್ ಕ್ಯಾನ್ ಬಿ ಡಿಸ್ಪ್ಲೇಸ್ಡ್ ಬೈ ಅನದರ್ ಮೆಟಲ್ ಇನ್ ಕಂಬೈನ್ಡ್ ಸ್ಟೇಟ್, ರೈಟ್? ಒಂದು ಮೆಟಲ್ ಅನ್ನ ಹೊರಗಡೆ ಹಾಕ್ಬಿಟ್ಟು ಇನ್ನೊಂದು ಮೆಟಲ್ ಆ ಜಾಗವನ್ನ ಬಂದು ಆಕ್ಯುಪೈ ಮಾಡುತ್ತೆ. ಅದಕ್ಕೆ ನಾವು ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಎಕ್ಸಾಂಪಲ್, CuSO4 ಕಾಪರ್ ಸಲ್ಫೇಟ್ ಇದೆ ಪ್ಲಸ್ ಜಿಂಕ್ ಗಿವ್ಸ್ ರೈಸ್ ಟು, ನೋಡ್ರಿ, ನಾನು ಆಲ್ರೆಡಿ ನಿಮಗೆ ಮೆಟಲ್ ರಿಯಾಕ್ಟಿವಿಟಿ ಸೀರೀಸ್ ಒಂದು ಕೊಟ್ಟಿದ್ದೀನಿ. ಆ ಮೆಟಲ್ ರಿಯಾಕ್ಟಿವಿಟಿ ಸೀರೀಸ್ ಅನ್ನ ಸ್ವಲ್ಪ ನಿಮ್ಮ ಜೊತೆಗೆ ಇಟ್ಕೊಂಡು ಅಬ್ಸರ್ವ್ ಮಾಡ್ರಿ. ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಕಾಪರ್. ಕಾಪರ್ ಗಿಂತಲೂ ಜಿಂಕ್ ಮೋರ್ ರಿಯಾಕ್ಟಿವ್ ಆಗಿದೆ. ಹಾಗಾಗಿ ಕಾಪರ್ಗೆ, ಕಾಪರ್ ನನಗೆ ಈ ಜಾಗವನ್ನು ಬಿಡು ಅಂತ ಜಿಂಕ್ ಬಂದು ಹೇಳ್ತಿದ್ದಂಗೆ ಕಾಪರ್ ಆಯ್ತಪ್ಪ ಅಂತ ಹೇಳಿ ಏನ್ ಮಾಡುತ್ತೆ, ಸೊ ಆ ಒಂದು ಜಾಗವನ್ನು ಬಿಟ್ಕೊಡುತ್ತೆ. ನೋಡಿ, ZnSO4 ಪ್ಲಸ್ Cu ಹೊರಗಡೆ ಹೋಯ್ತು, Zn ಏನ್ ಮಾಡಿದೆ, ಕಾಪರ್ ಪ್ಲೇಸ್ ಅನ್ನು ಆಕ್ಯುಪೈ ಮಾಡಿದೆ. ಸರ್, ನನಗೊಂದು ಡೌಟ್ ಇದೆ. ಈಗ ZnSO4 ಪ್ಲಸ್ Cu ಇದೆ, ಇವಾಗ ಏನ್ ಪ್ರಾಡಕ್ಟ್ ಬರುತ್ತೆ ಸರ್?
ಮತ್ತೆ ಕಾಪರ್ ಸಲ್ಫೇಟ್ ಪ್ಲಸ್ Z ಫಾರ್ಮೇಶನ್ ಆಗುತ್ತಾ? ನೋ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ನೋ ರಿಯಾಕ್ಷನ್. ಯಾಕೆಂದ್ರೆ ಕಾಪರ್ ಈಸ್ ಲೆಸ್ ರಿಯಾಕ್ಟಿವ್. ಕಾಪರ್ ಲೆಸ್ ರಿಯಾಕ್ಟಿವ್ ಆಗಿರೋದ್ರಿಂದ ಜಿಂಕ್ ಪ್ಲೇಸ್ ಅನ್ನು ಅದು ಆಕ್ಯುಪೈ ಮಾಡಕ್ ಸಾಧ್ಯ ಇಲ್ಲ. ಓನ್ಲಿ ದ ಜಿಂಕ್ ಕ್ಯಾನ್ ಆಕ್ಯುಪೈ ದ ಪ್ಲೇಸ್ ಆಫ್ ಕಾಪರ್. ಕಾಪರ್ ಪ್ಲೇಸ್ ಅನ್ನ ಜಿಂಕ್ ಆಕ್ಯುಪೈ ಮಾಡ್ಕೋಬಹುದು, ಆದ್ರೆ ಜಿಂಕ್ ಪ್ಲೇಸ್ ಅನ್ನ ಕಾಪರ್ ಆಕ್ಯುಪೈ ಮಾಡ್ಕೊಳಕ್ ಸಾಧ್ಯ ಇಲ್ಲ. ರೈಟ್. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸಪೋಸ್ Cr2O3 ಕ್ರೋಮಿಕ್ ಆಕ್ಸೈಡ್ ಪ್ಲಸ್ ಅಲ್ಯೂಮಿನಿಯಂ Al gives rise to. ನೋಡ್ರಿ, ಅಲ್ಯೂಮಿನಿಯಂ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಕ್ರೋಮಿಯಂ. ಕ್ರೋಮಿಯಂ ಗಿಂತ ಅಲ್ಯೂಮಿನಿಯಂ ಮೋರ್ ರಿಯಾಕ್ಟಿವ್ ಆಗಿದೆ. ಸೊ ಹಾಗಾಗಿ Al2O3 ಪ್ಲಸ್ Cr ಬ್ಯಾಲೆನ್ಸ್ ಆಗಬೇಕು. ನೋಡ್ರಿ, Al2 ಇದೆ, ಸೊ ಹಾಗಾಗಿ 2 ಹಾಕ್ತೀನಿ. ಕ್ರೋಮಿಯಂ 2 ಇದೆ, ಇಲ್ಲಿ 2 ಹಾಕ್ತೀನಿ. So these two are examples of metal displacement reaction. Next, non-metal displacement. So metal displacement na nodri, iga non-metal displacement anna nodona. It includes hydrogen displacement and a rarely occurring oxygen displacement. Andre non-metal displacement ಅಲ್ಲಿ ಯೂಶುವಲಿ ಹೈಡ್ರೋಜನ್ ಡಿಸ್ಪ್ಲೇಸ್ಮೆಂಟ್ ಅನ್ನು ನಾವು ಕಾಮನ್ ಆಗಿ ಅಬ್ಸರ್ವ್ ಮಾಡಬಹುದು. ರೇರ್ ಕಂಡೀಷನ್ ಅಲ್ಲಿ ಆಕ್ಸಿಜನ್ ಡಿಸ್ಪ್ಲೇಸ್ಮೆಂಟ್ ಅನ್ನು ನಾವು ಅಬ್ಸರ್ವ್ ಮಾಡಬಹುದು. ರೈಟ್. ಸೊ ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ಕೂಡ ಆಗುತ್ತೆ, ಮೆಟಲ್ ಡಿಸ್ಪ್ಲೇಸ್ಮೆಂಟ್ ಕೂಡ ಆಗುತ್ತೆ. ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ನೋಡ್ಬಿಡೋಣ. ಸೋಡಿಯಂ when treated with H2O, ರೈಟ್, H2O ಜೊತೆಗೆ ರಿಯಾಕ್ಷನ್ ಆಗುತ್ತೆ, NaOH ಫಾರ್ಮೇಶನ್ ಆಗುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ NaOH, ರೈಟ್, NaOH ಪ್ಲಸ್ H2. ನೋಡ್ರಿ, ಡಿಸ್ಪ್ಲೇಸ್ಮೆಂಟ್ ಆಫ್ ಹೈಡ್ರೋಜನ್ ಟೇಕ್ಸ್ ಪ್ಲೇಸ್. ಹೈಡ್ರೋಜನ್ ಏನಾಯ್ತು ಇಲ್ಲಿ ಡಿಸ್ಪ್ಲೇಸ್ ಆಯ್ತು. ರೈಟ್. ಬ್ಯಾಲೆನ್ಸ್ ಮಾಡೋಣ. ನೋಡ್ರಿ, ಹೈಡ್ರೋಜನ್ 3 ಇದೆ, ಇಲ್ಲಿ 2 ಹಾಕೋಣ. ಸೊ ಆಕ್ಸಿಜನ್ 2 ಆಯ್ತು, ಇಲ್ಲಿ 2 ಹಾಕೋಣ, ಇಲ್ಲಿ 2 ಹಾಕೋಣ. ರೈಟ್. ಸೊ ನಾವು ಎವ್ರಿಥಿಂಗ್ ಇಸ್ ಬ್ಯಾಲೆನ್ಸ್ಡ್. ಇಲ್ಲಿ ನೋಡ್ರಿ, ಇಲ್ಲಿ ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಸೋಡಿಯಂ ಆಕ್ಸಿಡೇಷನ್ ನಂಬರ್ 0, ಇಲ್ಲಿ ಸೋಡಿಯಂ ಆಕ್ಸಿಡೇಷನ್ ನಂಬರ್ +1. ರೈಟ್. ಹೈಡ್ರೋಜನ್ ಆಕ್ಸಿಡೇಷನ್ ನಂಬರ್ ಇಲ್ಲಿ +1, ಇಲ್ಲಿ 0. ನೋಡಿ ಏನಾಗಿದೆ ಇಲ್ಲಿ, ಸ್ಪೆಷಲಿ ಹೈಡ್ರೋಜನ್ ಸಪರೇಟ್ ಆಗಿದೆ, ಹೈಡ್ರೋಜನ್ ವಾಟರ್ ಇಂದ ಸಪರೇಟ್ ಆಗಿದೆ. ಡಿಸ್ಪ್ಲೇಸ್ಮೆಂಟ್ ಆಫ್ ಹೈಡ್ರೋಜನ್ ಟೇಕ್ಸ್ ಪ್ಲೇಸ್ ಫ್ರಮ್ ವಾಟರ್. ಡಿಸ್ಪ್ಲೇಸ್ ಮಾಡಿದ್ದು ಯಾರು? ಸೋಡಿಯಂ. ಗೊತ್ತಾಯ್ತಾ? ಇದು ಒಂದು ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ನೋಡಿ, ಇಲ್ಲಿ Cl2 ಪ್ಲಸ್ KBr, ಪೊಟ್ಯಾಷಿಯಂ ಬ್ರೋಮೈಡ್. ರೈಟ್. ಈಗ ಪೊಟ್ಯಾಷಿಯಂ ಬ್ರೋಮೈಡ್ ಇದೆ. ಬ್ರೋಮಿನ್ ಈಸ್ ಲೆಸ್ ರಿಯಾಕ್ಟಿವ್ ದ್ಯಾನ್ ಕ್ಲೋರಿನ್. ಕ್ಲೋರಿನ್ ಗಿಂತನೂ ಬ್ರೋಮಿನ್ ಲೆಸ್ ರಿಯಾಕ್ಟಿವ್ ಆಗಿರುತ್ತೆ. ರೈಟ್. ಸೊ ಕ್ಲೋರಿನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಸೊ ಹಾಗಾಗಿ ಏನ್ ಮಾಡುತ್ತೆ ಕ್ಲೋರಿನ್, ಇಟ್ ಡಿಸ್ಪ್ಲೇಸಸ್ ಬ್ರೋಮಿನ್. ಬ್ರೋಮಿನ್ ಅನ್ನ ಡಿಸ್ಪ್ಲೇಸ್ ಮಾಡುತ್ತೆ. ನೋಡಿ, KCl ಪ್ಲಸ್ Br2. ರೈಟ್. ಇಲ್ಲಿ 2 ಹಾಕೋಣ, ಇಲ್ಲಿ 2 ಹಾಕೋಣ. ನೋಡಿ ಏನಾಗಿದೆ, ಕ್ಲೋರಿನ್ ಬ್ರೋಮಿನ್ ಪ್ಲೇಸ್ ಅನ್ನು ಆಕ್ಯುಪೈ ಮಾಡಿದೆ, ಬ್ರೋಮಿನ್ ಡಿಸ್ಪ್ಲೇಸ್ ಆಗಿದೆ. ಸೊ ಆಕ್ಸಿಡೇಷನ್ ನಂಬರ್ Cl2 ಅಂತಂದ್ರೆ 0, ಪೊಟ್ಯಾಷಿಯಂ ಅಂದ್ರೆ +1, ಇಲ್ಲಿ +1, ಪೊಟ್ಯಾಷಿಯಂ ಸೇಮ್ ಇದೆ. ಕ್ಲೋರಿನ್ 0 ಇದ್ದಿದ್ದು -1 ಆಯ್ತು, ಬ್ರೋಮಿನ್ -1 ಇದ್ದಿದ್ದು ಇಲ್ಲಿ 0 ಆಯ್ತು. So this is how non-metal displacement takes place. These two are the examples for non-metal displacement reaction. Next, fourth type of redox reaction is disproportionation reaction. Nodri, I repeat, disproportionation reaction. Very very important reaction. ತುಂಬಾ ಕಡೆ ರಿಪೀಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನ ಚೆನ್ನಾಗಿ ನೀವು ನೆನಪಿಟ್ಕೊಬೇಕು. So what is meant by disproportionation reaction? It is a reaction in which an element in one oxidation state is simultaneously oxidized and reduced. Disproportionation reaction ಅಂದ್ರೆ ಒಂದು ಎಲಿಮೆಂಟ್ ಇರುತ್ತೆ, ಆ ಒಂದು ಎಲಿಮೆಂಟ್ ಒಂದು ಆಕ್ಸಿಡೇಷನ್ ನಂಬರ್ ಇಂದ
ಸೈಮಲ್ಟೇನಿಯಸ್ ಆಗಿ ಆಕ್ಸಿಡೇಷನ್ ಆಗುತ್ತೆ, ರಿಡಕ್ಷನ್ ಆಗುತ್ತೆ. ಅಂತ ಒಂದು ರಿಯಾಕ್ಷನ್ ಗೆ ನಾವು ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ನಾನು ಎಕ್ಸಾಂಪಲ್ ಕೊಡ್ತೀನಿ, ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನೋಡ್ರಿ. H2O2 ಹೈಡ್ರೋಜನ್ ಪರಾಕ್ಸೈಡ್ ಇದೆ. ಹೈಡ್ರೋಜನ್ ಪರಾಕ್ಸೈಡ್ ಸೈಮಲ್ಟೇನಿಯಸ್ಲಿ H2O plus O2. ನೋಡ್ರಿ, in this case hydrogen peroxide ಆಕ್ಸಿಜನ್ ಆಕ್ಸಿಡೇಷನ್ ನಂಬರ್ -1 ಇದೆ. ಆಕ್ಸಿಜನ್ ಆಕ್ಸಿಡೇಷನ್ ನಂಬರ್ ಎಷ್ಟಿದೆ? -1. ನೋಡ್ರಿ, ಯೂಶುವಲಿ ಆಕ್ಸಿಜನ್ -2 ಇರುತ್ತೆ, ಬಟ್ ಪರಾಕ್ಸೈಡ್ಸ್ ಅಲ್ಲಿ -1 ಇರುತ್ತೆ. ಸೊ -1 ಆಕ್ಸಿಡೇಷನ್ ನಂಬರ್ ಇದೆ. ಸೊ ಈಗ ನೋಡ್ರಿ, H2O ಆಯ್ತು ಅಂದ್ರೆ -2 ಆಯ್ತು, ಅಂದ್ರೆ ಗೇನ್ ಆಫ್ 1 ಎಲೆಕ್ಟ್ರಾನ್. ಇಲ್ಲಿಂದ ಇಲ್ಲಿಗೆ ಏನಾಯ್ತು? ರಿಡಕ್ಷನ್ ಆಯ್ತು. ನೆಕ್ಸ್ಟ್ -1 ಇಂದ O2 ಆಕ್ಸಿಡೇಷನ್ ನಂಬರ್ 0, ಇಲ್ಲೇನಾಯ್ತು? ಆಕ್ಸಿಡೇಷನ್ ಆಯ್ತು, ರೈಟ್. ಸೊ ವಿಚ್ ಮೀನ್ಸ್ both oxidation and reduction takes place simultaneously. ಆಕ್ಸಿಡೇಷನ್ ಮತ್ತೆ ರಿಡಕ್ಷನ್ ಸೈಮಲ್ಟೇನಿಯಸ್ ಆಗಿ ಆಗ್ತಿದೆ ಫಾರ್ ಓನ್ಲಿ ಒನ್ ಎಲಿಮೆಂಟ್. ಎಲ್ಲ ಎಲಿಮೆಂಟ್ಸ್ಗೂ ಆಗ್ಬೇಕಂತೇನಿಲ್ಲ, ಒಂದು ಎಲಿಮೆಂಟ್ ಏನಿದೆ ಬೋತ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಆಗುತ್ತೆ, ಸೈಮಲ್ಟೇನಿಯಸ್ ಆಗಿ ಆಗ್ತದೆ. ಇಂಥ ರಿಯಾಕ್ಷನ್ಸ್ ಗೆ ನಾವು ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಕೆಲವೊಂದು ಕಂಡೀಷನ್ಸ್ ಇದೆ. ಯಾವುದೇ ಒಂದು ಎಲಿಮೆಂಟ್ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಆಗಬೇಕು ಅಂತಂದ್ರೆ ಫಸ್ಟ್ ಥಿಂಗ್ ಈಸ್ ಇಟ್ ಮಸ್ಟ್ ಅಂಡ್ ಶುಡ್ ಶೋ ವೇರಿಯಬಲ್ ಆಕ್ಸಿಡೇಷನ್ ನಂಬರ್ಸ್. ವೇರಿಯಬಲ್ ಆಕ್ಸಿಡೇಷನ್ ನಂಬರ್ಸ್ ಅನ್ನ ತೋರಿಸಬೇಕು, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಬೋತ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಆಗಬೇಕು ಅಂದ್ರೆ ಈ ಒಂದು ರಿಯಾಕ್ಷನ್ ಅಲ್ಲಿ ಆಕ್ಸಿಜನ್ ಮಸ್ಟ್ ಹ್ಯಾವ್ ಇಂಟರ್ಮೀಡಿಯೇಟ್ ಆಕ್ಸಿಡೇಷನ್ ನಂಬರ್. ಅಂದ್ರೆ ಹೈಯೆಸ್ಟ್ ಆಕ್ಸಿಡೇಷನ್ ನಂಬರ್, ಲೋಯೆಸ್ಟ್ ಆಕ್ಸಿಡೇಷನ್ ನಂಬರ್ ಮಧ್ಯದಲ್ಲಿ ಇರಬೇಕು. ಆಕ್ಸಿಡೇಷನ್ ನಂಬರ್ ಯಾವಾಗ ರೈಟ್ ಮಧ್ಯದಲ್ಲಿ ಇತ್ತು ಅಂದ್ರೆ ಮಾತ್ರ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಎರಡೂ ಆಗುತ್ತೆ. ಗೊತ್ತಾಯ್ತಾ? ಈಗ ಸಪೋಸ್ -2 ಇತ್ತು ಇಲ್ಲಿ ಅಂತಂದ್ರೆ ಅವಾಗ ನಾವು ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಬ್ಸರ್ವ್ ಮಾಡಕ್ ಆಗೋದಿಲ್ಲ. ಗೊತ್ತಾಯ್ತಾ? ಫಸ್ಟ್ ಥಿಂಗ್, ದ ಎಲಿಮೆಂಟ್ ಮಸ್ಟ್ ಶೋ ವೇರಿಯಬಲ್ ಆಕ್ಸಿಡೇಷನ್ ನಂಬರ್. ಸೆಕೆಂಡ್ ಥಿಂಗ್, ಬಿಫೋರ್ ದ ರಿಯಾಕ್ಷನ್, ದ ರಿಯಾಕ್ಟೆಂಟ್, ಇನ್ ದ ರಿಯಾಕ್ಟೆಂಟ್ the element should have intermediate oxidation number. Intermediate ಅಂದ್ರೆ ಮಧ್ಯದ ಆಕ್ಸಿಡೇಷನ್ ನಂಬರ್ ಇರಬೇಕು. ಮಧ್ಯದ ಆಕ್ಸಿಡೇಷನ್ ನಂಬರ್ ಇದ್ರೆ ಕೊಡೋದು ತಗೊಳ್ಳೋದು ಎರಡನ್ನೂ ಆಗುತ್ತೆ, ರೈಟ್. ಸೊ ಜಾಸ್ತಿ ಎಲೆಕ್ಟ್ರಾನ್ಸ್ ಇದ್ರೆ ಅವಾಗ ಅದು ತಗೊಳ್ಳಲ್ಲ, ಕಡಿಮೆ ಎಲೆಕ್ಟ್ರಾನ್ಸ್ ಇದ್ರೆ ಅವಾಗ ಕೊಡೋದಿಲ್ಲ, ರೈಟ್. ಸೊ ದಿಸ್ ಈಸ್ ಒನ್ ಎಕ್ಸಾಂಪಲ್. ಐ ಹ್ಯಾವ್ another example. Cl2 plus 2OH minus. Cl2 ಇದೆ, 2OH minus ಇದೆ. ಸೊ ಎರಡು ರಿಯಾಕ್ಷನ್ ಆಗ್ಬಿಟ್ಟು ನೋಡ್ರಿ ಇಲ್ಲಿ, ClO minus plus Cl minus plus H2O. ನೋಡ್ರಿ, ಇಲ್ಲಿ ಕ್ಲೋರಿನ್ ಇದೆ, ಕ್ಲೋರಿನ್ ಆಕ್ಸಿಡೇಷನ್ ನಂಬರ್ 0. ಕ್ಲೋರಿನ್ ಆಕ್ಸಿಡೇಷನ್ ನಂಬರ್ ಇಲ್ಲಿ 0 ಇದೆ. ಇಲ್ಲಿಗೆ ಬಂದ್ರೆ ನೋಡ್ರಿ, ClO minus Cl minus ಆಗಿದೆ. ClO minus ಅಂದ್ರೆ ನೋಡಿ ಇಲ್ಲಿ ClO minus ಕ್ಲೋರಿನ್ ಆಕ್ಸಿಡೇಷನ್ ನಂಬರ್ X ಅಂತ ತಗೊಳ್ಳೋಣ, ಪ್ಲಸ್ -2 ದಟ್ ಈಸ್ ಈಕ್ವಲ್ ಟು -1. X -2 ಇರೋದು ರೈಟ್ ಹ್ಯಾಂಡ್ ಸೈಡ್ ಹೋದ್ರೆ +2 ಆಗುತ್ತೆ. -1 + 2 X is equal to +1. ಸೊ ಅಂದ್ರೆ ಇಲ್ಲಿ ಕ್ಲೋರಿನ್ ಆಕ್ಸಿಡೇಷನ್ ನಂಬರ್ +1 ಇದೆ. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಲಾಸ್ ಆಫ್ 1 ಎಲೆಕ್ಟ್ರಾನ್ ಅಂದ್ರೆ ಆಕ್ಸಿಡೇಷನ್ ಆಗಿದೆ. ಲಾಸ್ ಆಫ್ 1 ಎಲೆಕ್ಟ್ರಾನ್ ಆಕ್ಸಿಡೇಷನ್. ಸೊ ಇಲ್ಲಿಂದ ಇಲ್ಲಿಗೆ ಗೇನ್ ಆಫ್ 1 ಎಲೆಕ್ಟ್ರಾನ್ ರಿಡಕ್ಷನ್ ಆಗಿದೆ. ಗೇನ್ ಆಫ್ 1 ಎಲೆಕ್ಟ್ರಾನ್, ರೈಟ್. ಲಾಸ್ ಆಫ್ 1 ಎಲೆಕ್ಟ್ರಾನ್, ಗೇನ್ ಆಫ್ 1 ಎಲೆಕ್ಟ್ರಾನ್. ಸೊ ನೋಡ್ರಿ, ಕ್ಲೋರಿನ್ it undergoes both oxidation as well as reduction simultaneously. ಇದಕ್ಕೆ ನಾವು ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಲೆಟ್ us discuss about balancing the redox reaction. ಸೊ ರೆಡಾಕ್ಸ್ ರಿಯಾಕ್ಷನ್ ಅನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ನೋಡೋಣ. We have two steps for balancing any of the redox reaction. ಯಾವುದೇ ಒಂದು ರೆಡಾಕ್ಸ್ ರಿಯಾಕ್ಷನ್ ಅನ್ನ ಬ್ಯಾಲೆನ್ಸ್ ಮಾಡಬೇಕಾದ್ರೆ ನಮ್ಮ ಹತ್ರ ಎರಡು ಬೇರೆ ಬೇರೆ ಮೆಥಡ್ಸ್ ಇದೆ. ಒನ್ ಈಸ್ ಆಕ್ಸಿಡೇಷನ್ ನಂಬರ್ ಮೆಥಡ್.
ಒಂದು ಮೆಥಡ್ ಯಾವುದು? ಆಕ್ಸಿಡೇಷನ್ ನಂಬರ್ ಮೆಥಡ್. ಇನ್ನೊಂದು ಮೆಥಡ್ ದಟ್ ಈಸ್ ಹಾಫ್ ರಿಯಾಕ್ಷನ್ ಮೆಥಡ್. ಇನ್ನೊಂದು ಮೆಥಡ್ ಏನಿದೆ ದಟ್ ಈಸ್ ಹಾಫ್ ರಿಯಾಕ್ಷನ್ ಮೆಥಡ್ ಅಂತ ಹೇಳಿ ನಾವು ಕರಿತೀವಿ. ಸೊ ಆಕ್ಸಿಡೇಷನ್ ನಂಬರ್ ಮೆಥಡ್ ಫಸ್ಟ್ ನಾವು ನೋಡೋಣ. So there are some rules to balance the redox reaction by oxidation number method. First rule is write the oxidation number for all the elements. ಒಂದು ಕೆಮಿಕಲ್ ಈಕ್ವೇಶನ್ ಇರುತ್ತೆ. ಆ ಕೆಮಿಕಲ್ ಈಕ್ವೇಶನ್ ಅಲ್ಲಿ ಏನು ಎಲಿಮೆಂಟ್ಸ್ ಇರುತ್ತಲ್ಲ ಆ ಎಲ್ಲಾ ಎಲಿಮೆಂಟ್ಸ್ ಗೂ ನೀವೇನ್ ಮಾಡಬೇಕು? ಫಸ್ಟ್ ಆಕ್ಸಿಡೇಷನ್ ನಂಬರ್ ಅನ್ನ ಫೈಂಡ್ ಔಟ್ ಮಾಡಿ ಬರೀಬೇಕು. ಯಾವ ಎಲಿಮೆಂಟ್ ಗೆ ಎಷ್ಟೆಷ್ಟು ಆಕ್ಸಿಡೇಷನ್ ನಂಬರ್ ಇದೆ ಅನ್ನೋದನ್ನ ನೀವು ಬರೀಬೇಕು. ರೈಟ್, ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್, ಐಡೆಂಟಿಫೈ an element which change the oxidation number. ನೋಡ್ರಿ, ಎಲ್ಲದಕ್ಕೂ ಆಕ್ಸಿಡೇಷನ್ ನಂಬರ್ ಬರ್ದಾದ್ಮೇಲೆ ಎಲ್ಲಾ ಎಲಿಮೆಂಟ್ಸ್ ಆಕ್ಸಿಡೇಷನ್ ನಂಬರ್ ಚೇಂಜ್ ಮಾಡಿರ್ಲೇಬೇಕು ಅಂತ ರೂಲ್ಸ್ ಇಲ್ಲ. ನೀವು ಅದರಲ್ಲಿ ಐಡೆಂಟಿಫೈ ಮಾಡಬೇಕು ಯಾವ ಒಂದು ಎಲಿಮೆಂಟ್ ಆಕ್ಸಿಡೇಷನ್ ನಂಬರ್ ನ ಚೇಂಜ್ ಮಾಡಿದೆ, ಅದನ್ನ ಮಾತ್ರ ನೀವು ಇಲ್ಲಿ ಏನ್ ಮಾಡಬೇಕು? ಸೆಲೆಕ್ಟ್ ಮಾಡಬೇಕು. ಐಡೆಂಟಿಫೈ ದ ಎಲಿಮೆಂಟ್ ವಿಚ್ ಚೇಂಜ್ ದ ಆಕ್ಸಿಡೇಷನ್ ನಂಬರ್. ರಿಯಾಕ್ಟೆಂಟ್ ಸೈಡ್ ಇಂದ ಪ್ರಾಡಕ್ಟ್ ಸೈಡ್ ಗೆ ಯಾವುದು ಆಕ್ಸಿಡೇಷನ್ ನಂಬರ್ ಚೇಂಜ್ ಮಾಡಿದೆ ಅದನ್ನ ಐಡೆಂಟಿಫೈ ಮಾಡಿ. Next, determine total decrease or increase in the number of units undergoing oxidation and reduction. ನೋಡ್ರಿ, ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನ್ ಮಾಡಬೇಕು? ಡಿಟರ್ಮೈನ್ ಮಾಡಬೇಕು. ಏನು, ಎಷ್ಟು ಆಕ್ಸಿಡೇಷನ್ ನಂಬರ್ ಡಿಕ್ರೀಸ್ ಆಗಿದೆಯಾ, ಇನ್ಕ್ರೀಸ್ ಆಗಿದೆಯಾ. ಡಿಕ್ರೀಸ್ ಆಗಿದ್ರೆ ಎಷ್ಟು ಡಿಕ್ರೀಸ್ ಆಗಿದೆ, ಎಷ್ಟು ಯೂನಿಟ್ಸ್, ದ ನಂಬರ್ ಆಫ್ ಯೂನಿಟ್ಸ್ ಡಿಕ್ರೀಸ್ಡ್ ಆರ್ ದ ನಂಬರ್ ಆಫ್ ಯೂನಿಟ್ಸ್ ಇನ್ಕ್ರೀಸ್ಡ್, ಎಷ್ಟು ಅನ್ನೋದನ್ನು ನೀವು ಥರ್ಡ್ ಸ್ಟೆಪ್ ಅಲ್ಲಿ ನೀವು ಡಿಟರ್ಮೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫೋರ್ತ್ ಸ್ಟೆಪ್ ಅಲ್ಲಿ ಮಲ್ಟಿಪ್ಲೈ ದ ಆಕ್ಸಿಡೇಷನ್ ಈಕ್ವೇಶನ್ ಬೈ ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಅಂಡ್ ರಿಡಕ್ಷನ್ ಈಕ್ವೇಶನ್ ಬೈ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್. ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗೇನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಲಾಸ್ಟ್. ಅಂದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಕಳ್ಕೊಂಡಿರುತ್ತೋ ಅಷ್ಟು ಎಲೆಕ್ಟ್ರಾನ್ಸ್ ಗೇನ್ ಆಗಿರ್ಬೇಕು. ಈಗ ಕೊಡೋದು 100 ರೂಪಾಯಿ, ತಗೊಳ್ಳೋದು 50 ರೂಪಾಯಿ ಅಂತಂದ್ರೆ ಸಾಧ್ಯ ಇದೆ? ಬ್ಯಾಲೆನ್ಸ್ ಆಗುತ್ತಾ ಅಲ್ಲಿ? ನೋ. ಕೊಡೋದು 100 ರೂಪಾಯಿ ಇದ್ರೆ ತಗೊಳ್ಳೋದು ಏನಾಗಿರ್ಬೇಕು? 100 ರೂಪಾಯಿ ಆಗಿರ್ಬೇಕು. ಸೊ ಅದನ್ನ ಏನ್ ಮಾಡ್ಬೇಕು? ನಾವು ಬ್ಯಾಲೆನ್ಸ್ ಮಾಡಬೇಕು ಬೈ ಸೂಟೇಬಲ್ ನಂಬರ್ಸ್. ಅದ್ ನಾನು ಎಕ್ಸಾಂಪಲ್ ಮಾಡಿ ತೋರಿಸ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗೇನ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಲಾಸ್ಟ್ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ಹೇಳಿ ನಾನು ಅದನ್ನ ಹೇಳ್ಕೊಡ್ತೀನಿ. ಇದನ್ನ ಸ್ಟೆಪ್ ನೆನ್ಪಿಟ್ಕೊಡ್ರಿ. ಮಲ್ಟಿಪ್ಲೈ ಮಾಡಬೇಕು. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗೇನ್ಡ್ ಆರ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಲಾಸ್ಟ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. Next, last step is balance the hydrogen and oxygen by inserting H2O, H plus, OH minus. ನೋಡ್ರಿ, H2O ಮತ್ತೆ H plus, OH minus ಅನ್ನ ಹಾಕ್ಬಿಟ್ಟು ನಾವೇನ್ ಮಾಡಬೇಕು? ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ನ ಬ್ಯಾಲೆನ್ಸ್ ಮಾಡಬೇಕು. If the reaction takes place in acidic medium, then we have to insert H plus. ಅಲ್ಲಿ ಕೊಡ್ತಾರೆ, ಕ್ವಶನ್ ಅಲ್ಲಿ ಕೊಡ್ತಾರೆ, ಅಸಿಡಿಕ್ ಮೀಡಿಯಂ ನಲ್ಲಿ ರಿಯಾಕ್ಷನ್ ಆಗ್ತಿದ್ಯಾ, ಬೇಸಿಕ್ ಮೀಡಿಯಂ ನಲ್ಲಿ ರಿಯಾಕ್ಷನ್ ಆಗ್ತಾ ಇದೆಯಾ ಕೊಡ್ತಾರೆ. ಅಸಿಡಿಕ್ ಮೀಡಿಯಂ ಅಂದ್ರೆ H ಪ್ಲಸ್ ಅನ್ನ ಆಡ್ ಮಾಡ್ರಿ, ಬೇಸಿಕ್ ಮೀಡಿಯಂ ಅಂದ್ರೆ OH ಮೈನಸ್ ಅನ್ನ ಆಡ್ ಮಾಡ್ರಿ, ಅಥವಾ H2O ಅನ್ನು ನಾವು ಆಡ್ ಮಾಡಬಹುದು. ಬೇಸಿಕ್ ಮೀಡಿಯಂ ಅಂದ್ರೆ H2O or OH ಮೈನಸ್, ಅಸಿಡಿಕ್ ಮೀಡಿಯಂ ಅಂದ್ರೆ H ಪ್ಲಸ್, ನ್ಯೂಟ್ರಲ್ ಮೀಡಿಯಂ ಅಂದ್ರೆ H2O. ರೈಟ್. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಬ್ಯಾಲೆನ್ಸ್ ದ ಈಕ್ವೇಶನ್. ನೋಡಿ, ಲಾಸ್ಟ್ ಸ್ಟೆಪ್ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ನಾವು ಬ್ಯಾಲೆನ್ಸ್ ಮಾಡಬೇಕು. ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ಏನಾಗಿರುತ್ತೆ? ಫಸ್ಟ್ 4 ಸ್ಟೆಪ್ಸ್ ಅಲ್ಲೇ ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಗೊತ್ತಾಯ್ತಾ? ಸೊ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಇಟ್ ಶುಡ್ ಬಿ ಬ್ಯಾಲೆನ್ಸ್ಡ್ ಇನ್ ದ ಲಾಸ್ಟ್. ರೈಟ್. ಈ ಒಂದು 4-5 ಸ್ಟೆಪ್ಸ್ ಏನಿದೆ ಅದನ್ನ ನಾನು ಜಸ್ಟ್ 4 ವರ್ಡ್ಸ್ ಅಲ್ಲಿ ಹೇಳ್ಬಿಡ್ತೀನಿ. ಸೊ ನೋಡ್ರಿ, ಆಕ್ಸ್ ಕನ್ಸ್ಯೂಮ್ಸ್ ವಾಟರ್. ಆಕ್ಸ್ ಕನ್ಸ್ಯೂಮ್ಸ್ ವಾಟರ್. ಈ ಒಂದು ವರ್ಡ್ ಅನ್ನ ನೆನ್ಪಿಟ್ಕೊಳ್ರಿ. ಸೊ ಈ ಒಂದು ವರ್ಡಿನ ಮೇಲೆ ನಾನು ಹೇಗೆ ಈಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡ್ತೀನಿ ಅನ್ನೋದನ್ನ ನೆಕ್ಸ್ಟ್ ನೋಡೋಣ. ಓಕೆ, ನೆಕ್ಸ್ಟ್ ಬ್ಯಾಲೆನ್ಸಿಂಗ್ ದ ಫಾಲೋಯಿಂಗ್ ರೆಡಾಕ್ಸ್ ರಿಯಾಕ್ಷನ್. ಈಗ ನಾನು ನಿಮಗೆ ಸ್ಟೆಪ್ಸ್ ಅನ್ನ ಹೇಳಿದೆ, ಹೌ ಟು ಬ್ಯಾಲೆನ್ಸ್ ದ ರೆಡಾಕ್ಸ್ ರಿಯಾಕ್ಷನ್ ಬೈ ಯೂಸಿಂಗ್ ಆಕ್ಸಿಡೇಷನ್ ನಂಬರ್ ಮೆಥಡ್. ಸೊ ಇಲ್ಲಿ ಕೂಡ ಬ್ಯಾಲೆನ್ಸ್ ದ ಫಾಲೋಯಿಂಗ್ ರೆಡಾಕ್ಸ್ ರಿಯಾಕ್ಷನ್ ಬೈ ಯೂಸಿಂಗ್ ಆಕ್ಸಿಡೇಷನ್ ನಂಬರ್ ಮೆಥಡ್ ಅಂತಾನೆ ಕೇಳ್ತಾರೆ ಎಕ್ಸಾಮಿನೇಷನ್ ಅಲ್ಲಿ. ಸೊ ಕ್ವಶನ್ ಹೀಗೆ ಬರುತ್ತೆ, ಬ್ಯಾಲೆನ್ಸ್ ದ ಫಾಲೋಯಿಂಗ್ ರೆಡಾಕ್ಸ್ ರಿಯಾಕ್ಷನ್ ಯೂಸಿಂಗ್ ಆಕ್ಸಿಡೇಷನ್ ನಂಬರ್ ಮೆಥಡ್. ಯೂಸಿಂಗ್ ಆಕ್ಸಿಡೇಷನ್ ನಂಬರ್ ಮೆಥಡ್ ಅಂತ ಹೇಳಿ ಕೊಟ್ಬಿಟ್ಟು ನೋಡ್ರಿ ಈ ತರ ಒಂದು ಈಕ್ವೇಶನ್ ಕೊಡ್ತಾರೆ. ಅವಾಗ ನೀವೇನ್ ಮಾಡಬೇಕು ನೋಡಿ, ಸ್ಟೆಪ್ ಒನ್ ನಾನೇನ್ ಮಾಡ್ತೀನಿ ನೋಡ್ರಿ, ಇಲ್ಲಿ ಒಂದು ಸೆಂಟೆನ್ಸ್ ಬರೀತೀನಿ. ರೈಟ್ ದ ಆಕ್ಸಿಡೇಷನ್ ನಂಬರ್
oxidation number for all the elements. ಎಲ್ಲ ಎಲಿಮೆಂಟ್ಸಿಗೂ ನಾವೇನ್ ಮಾಡಬೇಕು, ಆಕ್ಸಿಡೇಷನ್ ನಂಬರ್ ಬರಿಬೇಕು. ಸೊ ಈ ಕ್ವೆಶ್ಚನ್ ಬರ್ಕೊಂಡ್ಬಿಡ್ತೀನಿ ನೋಡ್ರಿ. Cr2O7 2 minus plus SO3 2 minus gives rise to Cr3 plus SO4 2 minus. ನೋಡ್ರಿ, ಈಗ ಮಲ್ಟಿ ಆಟಮ್ಸ್ ಇರುತ್ತೆ. Cr2 ನೋಡ್ರಿ, ಕ್ರೋಮಿಯಂ ಇದೆ, ಆಕ್ಸಿಜನ್ ಇದೆ. ಇಲ್ಲಿ ಮೇಲ್ಗಡೆ ಚಾರ್ಜ್ ಏನಿದೆಯಲ್ಲ 2 ಮೈನಸ್, ಇಟ್ ಬಿಲಾಂಗ್ಸ್ ಟು ಹೋಲ್ ಮಾಲಿಕ್ಯೂಲ್. ಇದು ಕಂಪ್ಲೀಟ್ ಮಾಲಿಕ್ಯೂಲ್ ಗೆ ಸೇರಿರ್ತಕ್ಕಂಥ ಚಾರ್ಜ್ ಇದೆ. ಇಲ್ಲಿ ಕೂಡ ಅಷ್ಟೇ, ಈ 2 ಮೈನಸ್ ಕಂಪ್ಲೀಟ್ ಸಲ್ಫರ್ ಅಂಡ್ ಆಕ್ಸಿಜನ್ ಸೇರಿಸ್ಕೊಂಡು ಇರ್ತಕ್ಕಂಥ ಚಾರ್ಜ್ ಇದು, ರೈಟ್. ಸೊ ನೀವು ಇದನ್ನ ಬರೀ ಆಕ್ಸಿಜನ್ ಗೆ ಕನ್ಸಿಡರ್ ಮಾಡೋದು ಅಥವಾ ಬರೀ ಸಲ್ಫರ್ ಗೆ ಕನ್ಸಿಡರ್ ಮಾಡೋದು ಈ ತರ ಮಾಡಬಾರ್ದು, ಗೊತ್ತಾಯ್ತಾ? ಯಾಕೆಂದ್ರೆ ಇಲ್ಲಿ ಆಕ್ಸಿಜನ್ ಚಾರ್ಜ್ ಬೇರೆ ಇರ್ಬೋದು ಅಥವಾ -2 ಇರ್ಬೋದು, ಗೊತ್ತಾಯ್ತಾ? ಸೊ ಹಾಗಾಗಿ ಇಲ್ಲಿ ನಾನೇನ್ ಚಾರ್ಜ್ ಬರ್ತೀನಿ ನೋಡಿ, ಇಲ್ಲಿ ಕ್ರೋಮಿಯಂ ಚಾರ್ಜ್ ಬರ್ತೀನಿ. ಸೊ ಕ್ರೋಮಿಯಂ ಒಂದೇ ಆಟಮ್ ಇದೆ, ಸೊ ಚಾರ್ಜ್ ಇಸ್ 3+, ಅದಕ್ಕೆ ಸರಿ ಹೋಗುತ್ತೆ. ಬಟ್ ಮಲ್ಟಿ ಆಟಮ್ಸ್ ಇದ್ದಾಗ ಸೊ ಇಲ್ಲೇನೇ ಚಾರ್ಜ್ ಬಂದ್ರು ಇಟ್ ಬಿಲಾಂಗ್ಸ್ ಟು ಬೋತ್, ಗೊತ್ತಾಯ್ತಾ? ಎಸ್. ಈಗ ಇಲ್ಲಿ ಕ್ರೋಮಿಯಂಗೆ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ನೋಡಿ, ಕ್ರೋಮಿಯಂ +6 ಸರ್, +6 ಹೇಗೆ ಬಂತು? ಆಕ್ಸಿಜನ್ -2 into 7 14 -14 ಆಗುತ್ತೆ. -14 ರೈಟ್ ಹ್ಯಾಂಡ್ ಸೈಡ್ ತಗೊಂಡ್ರೆ +14 -2 ರೈಟ್ ಎಷ್ಟಾಗುತ್ತೆ? +12 ಆಗುತ್ತೆ. +12 divided by 2 +6. ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಲ್ಲ, ಸೊ ತೋರಿಸ್ಬಿಡ್ತೀನಿ. ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ತಿಳ್ಕೊಂಡ್ರಿ ನೋಡಿ. Cr2O7 2 minus 2x ಅಂತ ಹೇಳಿ ತಗೊಳ್ತೀನಿ. ಕ್ರೋಮಿಯಂ ಆಕ್ಸಿಡೇಷನ್ ನಂಬರ್ ಕನ್ವರ್ಟ್ ಮಾಡಬೇಕು. +-2 into 7 that is equal to -2 ನೋಡಿ. 7 2 -14 -14 ರೈಟ್ ಹ್ಯಾಂಡ್ ಸೈಡ್ ತಗೊಂಡ್ರೆ +14 ಆಯ್ತು. +14 -2 +12 ಆಯ್ತು. x divided by 2 x is equal to +6, ಗೊತ್ತಾಯ್ತಾ? ಸೊ ದಿಸ್ ಈಸ್ ಹೌ ಕ್ರೋಮಿಯಂ ಆಕ್ಸಿಡೇಷನ್ ನಂಬರ್ ಇಸ್ +6. ಈಗ ಆಕ್ಸಿಜನ್ ನೋಡಿ, ಇಲ್ಲಿ -2 ಅಂತ ತಗೊಂಡಿದ್ದೀನಿ. ಆಕ್ಸಿಜನ್ ಕೆಳಗಡೆ ಬರೀತೀನಿ -2, ಓಕೆನಾ? ನೆಕ್ಸ್ಟ್ ಇಲ್ಲಿ ಸಲ್ಫರ್, ಅದೇ ರೀತಿ ನೀವು ಸಲ್ಫರ್ ಏನಾದ್ರೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ಇಲ್ಲಿ ಸಲ್ಫರ್ದು +4 ಬರುತ್ತೆ. ಆಕ್ಸಿಜನ್ -2 ಇರುತ್ತೆ. ಕ್ರೋಮಿಯಂದು ಇನ್ನೇನು 3+ ಇದೆ, ದಟ್ ಈಸ್ ದ ಆಕ್ಸಿಡೇಷನ್ ನಂಬರ್ ಆಫ್ ಕ್ರೋಮಿಯಂ. ಇಲ್ಲಿ ಸಲ್ಫರ್ದು +6 ಬರುತ್ತೆ. ಆಕ್ಸಿಜನ್ -2. ಸರ್ ಇದನ್ನು ತೋರಿಸ್ರಿ ಅಂತಂದ್ರೆ ನೋಡ್ರಿ, SO4 2 minus ಸಲ್ಫರ್ ಕನ್ವರ್ಟ್ ಮಾಡಬೇಕು. x -2 into 4 that is equal to -2 -8 ರೈಟ್ ಹ್ಯಾಂಡ್ ಸೈಡ್ ಹೋದ್ರೆ +8. ಸೊ -2 +8 ಅಂದ್ರೆ x is equal to +6 ಆಗುತ್ತೆ. ಸೊ ಸಲ್ಫರ್ ಆಕ್ಸಿಡೇಷನ್ ನಂಬರ್ ಇಸ್ +6. ಸೊ ಈ ರೀತಿ ನಾವು ಎಲ್ಲ ಒಂದು ಆಟಮ್ಸ್ ಗೆ ಈಗ ಆಕ್ಸಿಡೇಷನ್ ನಂಬರ್ ಬರ್ಕೊಂಡಿದ್ದೀವಿ. ರೈಟ್ ದ ಆಕ್ಸಿಡೇಷನ್ ನಂಬರ್ ಫಾರ್ ಆಲ್ ದ ಎಲಿಮೆಂಟ್ಸ್ ಅಂತ ಫಸ್ಟ್ ಸ್ಟೆಪ್ ಇತ್ತು, ಅದನ್ನ ನಾವು ಕಂಪ್ಲೀಟ್ ಮಾಡಿದೀವಿ. ನೆಕ್ಸ್ಟ್ ಸ್ಟೆಪ್ 2 ಗೆ ಬರ್ತೀವಿ ನಾವು. ಸ್ಟೆಪ್ 2 ಗೆ ಬಂದ್ರೆ ನೋಡ್ರಿ, ಮಲ್ಟಿಪ್ಲೈ ದ ಎಲಿಮೆಂಟ್ಸ್ ವಿತ್ ಸೂಟೇಬಲ್ ನಂಬರ್ಸ್. ಇಷ್ಟೇ ಹೇಳ್ತೀನಿ ನಾನು. ಮಲ್ಟಿಪ್ಲೈ ದ ಎಲಿಮೆಂಟ್ಸ್ with suitable numbers. ಸರ್, ಸೂಟೇಬಲ್ ನಂಬರ್ಸ್ ಹಾಗೆ ನೋಡ್ರಿ, ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಬೇಕು ನೀವು. ಕ್ರೋಮಿಯಂ ಇದೆ, Cr2O7 2 minus ಆಕ್ಸಿಡೇಷನ್ ನಂಬರ್ ಇಸ್ +6. ಅದೇ ತರ SO3 2 minus ಆಕ್ಸಿಡೇಷನ್ ನಂಬರ್ ಇಸ್ +4. ನೆಕ್ಸ್ಟ್ ಕ್ರೋಮಿಯಂ 3+ ಇದೆ, SO4 2 minus ಇದೆ. ಸೊ ಇಲ್ಲಿ +6. ಈಗ ಇಲ್ಲಿ ನೋಡ್ರಿ, ಕ್ರೋಮಿಯಂ +6 ಇಂದ +3 ಆಗ್ತಾ ಇದೆ. ಕ್ರೋಮಿಯಂ +6 ಇಂದ +3 ಆಗ್ತಾ ಇದೆ. ಸೊ +6 ಇಂದ +3 ಆಗ್ತಾ ಇದೆ ಅಂದ್ರೆ ಗೇನ್ ಆಫ್ 3 ಎಲೆಕ್ಟ್ರಾನ್ಸ್. ಇಲ್ಲಿ ಬರೀತೀನಿ ನಾನು, ಗೇನ್ ಆಫ್ 3 ಎಲೆಕ್ಟ್ರಾನ್ಸ್. ಗೇನ್ ಆಫ್ 3 ಎಲೆಕ್ಟ್ರಾನ್ಸ್ ಇರೋದ್ರಿಂದ ನಾನು -3 ಅಂತ ಬರೀತೀನಿ. ಇಲ್ಲಿ -3 ಅಂತ ಬರೀತೀನಿ. ಅದೇ ತರ ನೋಡಿ, ಇಲ್ಲಿ ಸಲ್ಫರ್ +4 ಇಂದ +6 ಆಗ್ತಾ ಇದೆ.
ಅಂದ್ರೆ ಲಾಸ್ ಆಫ್ 2 ಎಲೆಕ್ಟ್ರಾನ್ಸ್. ಲಾಸ್ ಆಫ್ 2 ಎಲೆಕ್ಟ್ರಾನ್ಸ್. ಲಾಸ್ ಆಫ್ 2 ಎಲೆಕ್ಟ್ರಾನ್ಸ್ ಇರೋದ್ರಿಂದ ನನಗೆ +2 ಅಂತ ಬರೀತೀನಿ. ನೋಡ್ರಿ, ಗೇನ್ ಆಫ್ 3 ಎಲೆಕ್ಟ್ರಾನ್ಸ್ -3, ಲಾಸ್ ಆಫ್ 2 ಎಲೆಕ್ಟ್ರಾನ್ಸ್ +2. ಈಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗೇನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಡೊನೇಟೆಡ್. ಸೊ ನಾನು ಅವಾಗಲೇ ಹೇಳಿದೆ, ನೀವು 100 ರೂಪಾಯಿ ಕೊಡ್ತಿದ್ದೀರಾ ಅಂದ್ರೆ 100 ರೂಪಾಯಿ ಇಸ್ಕೋಬೇಕು, ರೈಟ್? 50 ರೂಪಾಯಿ ಕೊಡ್ತಿದ್ದೀರಾ ಅಂದ್ರೆ 50 ರೂಪಾಯಿ ಇಸ್ಕೋಬೇಕು. ಅಂದ್ರೆ ನಂಬರ್ ಆಫ್ ಮನಿ ಗಿವನ್, ಅಮೌಂಟ್ ಆಫ್ ಮನಿ ಗಿವನ್ ಇಸ್ ಈಕ್ವಲ್ ಟು ಅಮೌಂಟ್ ಆಫ್ ಮನಿ ಟೇಕನ್. ಆದ್ರೆ ಇಲ್ಲಿ ನೋಡಿ, ಕೊಡ್ತಾ ಇರೋದು 2 ರೂಪಾಯಿ, ತಗೊಳ್ತಾ ಇರೋದು 100 ರೂಪಾಯಿ. ಪಾಸಿಬಲ್ ಇದೆಯಾ? ನೋ. ಹಾಗಾದ್ರೆ ಇವೆರಡು ಏನಾಗಬೇಕು? ಬ್ಯಾಲೆನ್ಸ್ ಆಗಬೇಕು. ಹಾಗಾದ್ರೆ ಬ್ಯಾಲೆನ್ಸ್ ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಮಲ್ಟಿಪ್ಲೈ ದ ಎಲಿಮೆಂಟ್ಸ್ ವಿತ್ ಸೂಟೇಬಲ್ ನಂಬರ್ಸ್. ಸೂಟೇಬಲ್ ನಂಬರ್ಸ್ ಇಂದ ನಾವೇನ್ ಮಾಡ್ಬೇಕು? ಮಲ್ಟಿಪ್ಲೈ ಮಾಡ್ಬೇಕು. ನೋಡ್ರಿ, ಈ -3 ಇದೆಯಲ್ಲ, ಮಲ್ಟಿಪ್ಲೈಡ್ ಬೈ 2. ಸೊ +2 ಇದೆಯಲ್ಲ, ಮಲ್ಟಿಪ್ಲೈಡ್ ಬೈ 3. 3 2s are 6, -6. 3 2s are 6, +6. +6 ಅಂದ್ರೆ ಲಾಸ್ ಆಫ್ 6 ಎಲೆಕ್ಟ್ರಾನ್ಸ್, -6 ಅಂದ್ರೆ ಗೇನ್ ಆಫ್ 6 ಎಲೆಕ್ಟ್ರಾನ್ಸ್. ಅಲ್ಲಿಗೆ ಬ್ಯಾಲೆನ್ಸ್ ಆಗ್ಬಿಡುತ್ತೆ, ಹೌದಲ್ವಾ? ಸೊ ಮಲ್ಟಿಪ್ಲೈಡ್ ಬೈ 2, ಮಲ್ಟಿಪ್ಲೈಡ್ ಬೈ 3. ಸೊ ಎರಡು ಕೂಡ 6 6. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗೇನ್ 6, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಡೊನೇಟೆಡ್ 6. ಸೊ ಹಾಗಾಗಿ ನೋಡಿ, ಸೊ ಈಗ ಕ್ರೋಮಿಯಂ ಮಲ್ಟಿಪ್ಲೈಡ್ ಬೈ 2 ಅಲ್ವಾ? ಸೊ ನಾನೇನ್ ಮಾಡ್ತೀನಿ? ಇಲ್ಲಿ 2 ಹಾಕ್ತೀನಿ. ಇಲ್ಲಿ 2 ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಆಲ್ರೆಡಿ 2 ಇದೆ, ಗೊತ್ತಾಯ್ತಾ? Cr2 ಇದೆ, ಆಲ್ರೆಡಿ 2 ಇದೆ. ಸೊ ಹಾಗಾಗಿ ಇಲ್ಲೇನು 2 ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ಸಲ್ಫರ್. ಸಲ್ಫರ್ ಇಲ್ಲಿ +2 ಮಲ್ಟಿಪ್ಲೈಡ್ ಬೈ 3 ಇದೆ. ಈ ಸಲ್ಫರ್ಗೆ 3 ಹಾಕ್ತೀನಿ ನಾನು, ಈ ಸಲ್ಫರ್ಗೆ 3 ಹಾಕ್ತೀನಿ, ಗೊತ್ತಾಯ್ತಾ? ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಮಲ್ಟಿಪ್ಲೈ ದ ಎಲಿಮೆಂಟ್ಸ್ ವಿತ್ ಸೂಟೇಬಲ್ ನಂಬರ್ಸ್. ಆ ಸೂಟೇಬಲ್ ನಂಬರ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗೇನ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಲಾಸ್ಟ್, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ 3 ಗೆ ಬರ್ತೀನಿ. ಸ್ಟೆಪ್ 3, ಬ್ಯಾಲೆನ್ಸಿಂಗ್ ದ ಚಾರ್ಜ್. ನೋಡಿ, ಬ್ಯಾಲೆನ್ಸಿಂಗ್ ದ ಚಾರ್ಜ್. ಚಾರ್ಜ್ ನ ಬ್ಯಾಲೆನ್ಸ್ ಮಾಡಬೇಕು. ಚಾರ್ಜ್ ನ ಹೆಂಗ್ ಬ್ಯಾಲೆನ್ಸ್ ಮಾಡೋದು? ನೋಡಿ, ಇಲ್ಲಿ ಬರೀತೀನಿ, LHS ಲೆಫ್ಟ್ ಹ್ಯಾಂಡ್ ಸೈಡ್. ನೋಡಿ, ಇಲ್ಲಿ ಈ ಚಾರ್ಜ್ ಎಷ್ಟಿದೆ? ಈ ಒಂದು ಕಂಪ್ಲೀಟ್ ಮಾಲಿಕ್ಯೂಲ್ ಚಾರ್ಜ್ -2 ಇದೆ. ಇಲ್ಲಿ ಏನಾದ್ರು ನಂಬರ್ ಇದೆಯಾ? ಏನು ನಂಬರ್ ಇಲ್ಲ ಇಲ್ಲಿ. ಸೊ ಹಾಗಾಗಿ -2. ಇಲ್ಲಿ ಕೂಡ ಎಷ್ಟಿದೆ? -2 ಇದೆ, ಇಂಟು 3 ಅಂದ್ರೆ -6 ಆಯ್ತು, ರೈಟ್? ಪ್ಲಸ್ ಆಫ್ -6 ಅಂದ್ರೆ -8 ಆಯ್ತು. ನೆಕ್ಸ್ಟ್ ಇಲ್ಲಿಗೆ ಬರ್ತೀನಿ ನಾನು, ರೈಟ್ ಹ್ಯಾಂಡ್ ಸೈಡ್ ಬರ್ತೀನಿ. ರೈಟ್ ಹ್ಯಾಂಡ್ ಸೈಡ್ ಗೆ ಬಂದಾಗ ನೋಡಿ, ಇಲ್ಲಿ 3 ಪ್ಲಸ್ ಇಂಟು 2 ಇದೆ, ಅಂದ್ರೆ +6 ಆಗುತ್ತೆ. -2 ಇಂಟು 3 ಇದೆ, ಅಂದ್ರೆ ಪ್ಲಸ್ ಆಫ್ -6 ಆಗುತ್ತೆ. -6 + 6 ಎರಡು ಕ್ಯಾನ್ಸಲ್ ಆಗಿ 0 ಆಗುತ್ತೆ. ಅಂದ್ರೆ ನೋಡ್ರಿ, ಒಂದ್ ಕಡೆ ಚಾರ್ಜ್ -8 ಇದೆ, ಇನ್ನೊಂದ್ ಕಡೆ ಚಾರ್ಜ್ 0 ಆಗುತ್ತೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 0 ಇದೆ, ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ -8 ಇದೆ. ಸೊ ಈ -8 ಎಲೆಕ್ಟ್ರಾನ್ಸ್ ಜಾಸ್ತಿ ಆಗಿದೆ ಅಂತ. ಸೊ ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ನಾವೇನ್ ಮಾಡ್ತೀವಿ? ಈಗ ನೋಡ್ರಿ, ಈಕ್ವೇಶನ್ ಬರೀತೀನಿ. Cr2O7 2- ಪ್ಲಸ್ 3SO3 2- ಪ್ಲಸ್ 8H+ ಬರೀತೀನಿ ನಾನು. ಸರ್, ಯಾಕೆ ಸರ್ 8H+ ಬರೆದ್ರಿ? ಈ 8 ಎಲೆಕ್ಟ್ರಾನ್ಸ್ ಇದೆಯಲ್ಲ, -8 ಎಲೆಕ್ಟ್ರಾನ್ಸ್ ಜಾಸ್ತಿ ಆಗಿದೆ. ಸೊ ಹಾಗಾಗಿ ನಾನು 8H+ ಬರೀತೀನಿ. ಈ 8H+ ಏನ್ ಮಾಡುತ್ತೆ? ಒಂದೊಂದು ಹೈಡ್ರೋಜನ್ ಒಂದೊಂದು ಎಲೆಕ್ಟ್ರಾನ್ ನ ಗೇನ್ ಮಾಡ್ಕೊಂಡು, ಸೊ ಇಲ್ಲಿ ನೋಡಿ +8 ಆಯ್ತು, +8. ಸೊ ದಟ್ ಈಸ್ ಈಕ್ವಲ್ ಟು 0. ಇದು 0 ಆಯ್ತು, ಇದು 0 ಆಯ್ತು. LHS ಇಸ್ ಈಕ್ವಲ್ ಟು RHS. ಸೊ ಹಾಗಾಗಿ ನಾನಿಲ್ಲಿ 8H+ ಬರ್ದಿದ್ದೀನಿ. ಸೊ ಈ 8H+ ಬರೆಯೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಇಲ್ಲಿ ನೋಡಿ, ಅಸಿಡಿಕ್ ಮೀಡಿಯಂ. ಸೊ ಅಂದ್ರೆ ದಿಸ್ ರಿಯಾಕ್ಷನ್ ಇಟ್ ಟೇಕ್ಸ್ ಪ್ಲೇಸ್ ಇನ್ ಅಸಿಡಿಕ್ ಮೀಡಿಯಂ. ನೆಕ್ಸ್ಟ್ ನೋಡಿ, 2Cr3+ ಪ್ಲಸ್ ಇದನ್ನ ಎರೇಸ್ ಮಾಡ್ತೀನಿ, ಇದನ್ನ ನೋಟ್ ಡೌನ್ ಮಾಡ್ಕೊಳ್ರಿ. ಪ್ಲಸ್ 3SO4 2-. ಈಗ ಎಲ್ಲ ಬ್ಯಾಲೆನ್ಸ್ ಆಗಿದೆ. ಒಂದ್ಸತಿ ನೋಡಿ, ಕ್ರೋಮಿಯಂ 2 ಇದೆ, ಬ್ಯಾಲೆನ್ಸ್ಡ್. ಸಲ್ಫರ್ 3 ಇದೆ, ಸಲ್ಫರ್ 3 ಇದೆ, ಬ್ಯಾಲೆನ್ಸ್ಡ್. ಆಕ್ಸಿಜನ್ ನೋಡ್ರಿ, 3 3s are 9, 9 7 16 ಆಕ್ಸಿಜನ್ ಇದೆ.
ಇಲ್ಲಿ 4 3s 12 ಆಕ್ಸಿಜನ್ ಇದೆ, ಆಕ್ಸಿಜನ್ ಬ್ಯಾಲೆನ್ಸ್ ಆಗಿಲ್ಲ. ಇಲ್ಲಿ ಹೈಡ್ರೋಜನ್ 8 ಇದೆ, ಇಲ್ಲಿ ಹೈಡ್ರೋಜನ್ ಇಲ್ಲ. ಲಾಸ್ಟ್ ಸ್ಟೆಪ್ ನಾನು ಹೇಳಿದ್ದೀನಿ ಏನಪ್ಪಾ ಅಂದ್ರೆ ಬ್ಯಾಲೆನ್ಸ್. ಲಾಸ್ಟ್ ಫೋರ್ತ್ ಸ್ಟೆಪ್ ಬ್ಯಾಲೆನ್ಸ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಲಾಸ್ಟ್ ಸ್ಟೆಪ್ ನಾವೇನ್ ಮಾಡಬೇಕು, ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ನ ಬ್ಯಾಲೆನ್ಸ್ ಮಾಡಬೇಕು. ರೈಟ್. ಸೊ ನೋಡ್ರಿ, ಈಗ Cr2O7 2 minus plus 3SO3 2 minus plus 8H plus gives rise to 2Cr3 plus 3SO4 2 minus. ನೋಡಿ, ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡ್ಬೇಕು, ಹೈಡ್ರೋಜನ್ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ನಾನು H2O ತಗೋಬೇಕು. ರೈಟ್. ಈ ಕಡೆ ಹೈಡ್ರೋಜನ್ ಇಲ್ಲ, ಈಗ ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡಕ್ ನಾನು ಏನ್ ಮಾಡ್ತೀನಿ, ಸೊ ಅಲ್ಲಿ 8 ಹೈಡ್ರೋಜನ್ ಇದೆ, H2O ಬರೀತೀನಿ. H2O ಇದು ಹೈಡ್ರೋಜನ್ 8 ಆಗ್ಬೇಕಂದ್ರೆ ಇಲ್ಲಿ 4 ಹಾಕ್ಬಿಡ್ತೀನಿ. 4 to 8 ಹೈಡ್ರೋಜನ್. ರೈಟ್. ಈಗೆಲ್ಲ ಒಂದ್ಸತಿ ಚೆಕ್ ಮಾಡೋಣ. ಕ್ರೋಮಿಯಂ ಟು ಆಕ್ಸಿಜನ್ 3 3s 9 9 7 16 4 3s 12 12 plus 4 16 ಆಕ್ಸಿಜನ್. ನೋಡಿ, ಆಕ್ಸಿಜನ್ ಬ್ಯಾಲೆನ್ಸ್ ಆಗ್ಬಿಡು. ನೆಕ್ಸ್ಟ್ ಸಲ್ಫರ್ 3 ಹೈಡ್ರೋಜನ್ 8 ಎವ್ರಿಥಿಂಗ್ ಇಸ್ ಬ್ಯಾಲೆನ್ಸ್ಡ್. ಗೊತ್ತಾಯ್ತಾ? ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಬ್ಯಾಲೆನ್ಸ್ ದ ಈಕ್ವೇಶನ್ ಬೈ ಯೂಸಿಂಗ್ ಆಕ್ಸಿಡೇಷನ್ ನಂಬರ್ ಮೆಥಡ್. ಇದು ಅಸಿಡಿಕ್ ಮೀಡಿಯಂ ಆಗಿರೋದ್ರಿಂದ H+ ಬರುತ್ತೆ. ಸೊ ಬೇಸಿಕ್ ಮೀಡಿಯಂ ಆದ್ರೆ OH- ಬರುತ್ತೆ, ಅಥವಾ H2O ಅಂತ ನೀವು ಆಡ್ ಮಾಡ್ಕೋಬಹುದು. ಸೊ ಅದನ್ನ ನಾನು ಒಂದು ಎಕ್ಸಾಂಪಲ್ ನಾನೀಗ ಮಾಡಿಸ್ತೀನಿ. ನೆಕ್ಸ್ಟ್ another example for balancing the equation by oxidation number method is MnO4 minus plus Br minus plus MnO2 plus BrO3 minus in basic medium. ಸೊ ಅಸಿಡಿಕ್ ಮೀಡಿಯಂದು ಒಂದು ಎಕ್ಸಾಂಪಲ್ ನೋಡಿದ್ರೆ, ಈಗ ಬೇಸಿಕ್ ಮೀಡಿಯಂದು ಒಂದು ಎಕ್ಸಾಂಪಲ್ ನೋಡೋಣ ಅಂತೇಳಿ ಈ ಎಕ್ಸಾಂಪಲ್ ತಗೊಂಡಿದ್ದೀನಿ ನಾನು. ಸೊ ಫಸ್ಟ್ ಸ್ಟೆಪ್ 1 ನೋಡಿ, ಸ್ಟೆಪ್ 1 ನಲ್ಲಿ ರೈಟ್ the oxidation number for all the elements, right? Nodri, MnO4 minus plus Br minus gives rise to MnO2 plus BrO3 minus. Iga, what is the oxidation number of manganese in this ion is, that is +7. ನೋಡಿ, +7 ಹೆಂಗೆ ನೋಡಿ, MnO4 minus X plus -2 into 4, that is equal to -1. 4 2s 8, -8 right hand side ತಗೊಂಡ್ರೆ +8. ಸೊ +8 -1 ಇದ್ದು +7 ಆಗುತ್ತೆ. ಸೊ ಹಾಗಾಗಿ +7 ಬರ್ಕೊಂಡಿದ್ದೀನಿ. ಸೊ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ is -2. ಮೆಜಾರಿಟಿ ಆಫ್ ದ ಟೈಮ್ಸ್ ಆಲ್ವೇಸ್ -2 ಆಗುತ್ತೆ. ಪರಾಕ್ಸೈಡ್ಸ್ ಬಂದ್ರೆ ಮಾತ್ರ -1 ಆಗುತ್ತೆ. ಸೊ Br -1 ಇದೆ, ಸೊ ನೋ ನೀಡ್ ಟು ಚೇಂಜ್. MnO2 ನಲ್ಲಿ ಮ್ಯಾಂಗನೀಸ್ ಆಕ್ಸಿಡೇಷನ್ ನಂಬರ್ is +4. ಮ್ಯಾಂಗನೀಸ್ ಆಕ್ಸಿಡೇಷನ್ ನಂಬರ್ +4 ಆಗುತ್ತೆ. BrO3 ಮೈನಸ್ ಅಲ್ಲಿ ಬ್ರೋಮಿನ್ ಆಕ್ಸಿಡೇಷನ್ ನಂಬರ್ +5 ಆಗುತ್ತೆ. ಸೊ ನೋಡ್ರಿ, MnO2 ತೋರಿಸ್ತೀನಿ. MnO2 X plus -2 into 2, that is equal to 0. X is equal to +4. ಅದೇ ತರ BrO3 minus X plus oxygen -2 into 3, that is equal to -1. X is equal to -6, right hand side ತಗೊಂಡ್ರೆ +6, X is equal to +5 ಬರುತ್ತೆ. ಸೊ ಈಗ ನೋಡ್ರಿ, ಮ್ಯಾಂಗನೀಸ್ +7, ಆಕ್ಸಿಜನ್ -2, ಬ್ರೋಮಿನ್ -1, ಮ್ಯಾಂಗನೀಸ್ +4, ಬ್ರೋಮಿನ್ +5. ಫಸ್ಟ್ ಸ್ಟೆಪ್ ಇಸ್ ಕಂಪ್ಲೀಟೆಡ್. ಎಲ್ಲಾ ಒಂದು ಎಲಿಮೆಂಟ್ಸ್ ಗೆ ನಾವು ಆಕ್ಸಿಡೇಷನ್ ನಂಬರ್ಸ್ ಅನ್ನ ನಾವು ಬರ್ದ್ಬಿಟ್ಟಿದೀವಿ. ಈಗ ನೆಕ್ಸ್ಟ್ ಸ್ಟೆಪ್ 2 ಗೆ ಹೋಗ್ಬೇಕು ನಾವು. ಸ್ಟೆಪ್ 2 ಗೆ ಹೋಗೋದಾದ್ರೆ ನೋಡ್ರಿ, ಇಲ್ಲಿ ಸ್ಟೆಪ್ 2 ಏನು, ಮಲ್ಟಿಪ್ಲೈ the elements with suitable numbers.
ಹೌದಲ್ವಾ? ಈಗ ನೋಡ್ರಿ MnO4 ಮೈನಸ್ ಅದರ ಆಕ್ಸಿಡೇಷನ್ ನಂಬರ್ +7 ಪ್ಲಸ್ Br -1 gives rise to MnO2 +4 ಪ್ಲಸ್ BrO3 ಮೈನಸ್ ಇದು +5. ಈಗ ನೋಡ್ರಿ -1 ಇಂದ +5 ಆಗಿದೆ ಅಂತಂದ್ರೆ -1 ಇಂದ +5 ಆಗಿದೆ ಅಂದ್ರೆ ಲಾಸ್ ಆಫ್ 6 ಎಲೆಕ್ಟ್ರಾನ್ಸ್. ಲಾಸ್ ಆಫ್ 6 ಎಲೆಕ್ಟ್ರಾನ್ಸ್ ಯಾವುದು? ಬ್ರೋಮಿನ್ ಅಲ್ಲಿ ಲಾಸ್ ಆಫ್ 6 ಎಲೆಕ್ಟ್ರಾನ್ಸ್ ಆಗಿದೆ. ಸೊ ಹಾಗಾಗಿ ನಾನು ಇಲ್ಲಿ ಏನ್ ಬರೀತೀನಿ +6 ಅಂತೇಳಿ ಬರೀತೀನಿ +6 ಆಯ್ತಾ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಮ್ಯಾಂಗನೀಸ್ ಇಂದ ಇಲ್ಲಿ +7 ಇದೆ +4 ಇದೆ. ಗೇನ್ ಆಫ್ ಹೌ ಮೆನಿ ಎಲೆಕ್ಟ್ರಾನ್ಸ್ ನೋಡಿ +7 ಇಂದ +4 ಆಗಿದೆ ಅಂದ್ರೆ ಗೇನ್ ಆಫ್ 3 ಎಲೆಕ್ಟ್ರಾನ್ಸ್ ಹೌದಲ್ವಾ? ಸೊ ಗೇನ್ ಆಫ್ 3 ಎಲೆಕ್ಟ್ರಾನ್ಸ್ ಅಂದ್ರೆ ನೋಡಿ ಬರೀತೀನಿ ಗೇನ್ ಆಫ್ 3 ಎಲೆಕ್ಟ್ರಾನ್ಸ್. ಹಾಗಾಗಿ -3 ಅಂತ ಹೇಳಿ ಬರೀತೀನಿ ನಾನು -3. ನಾನು ಆಲ್ರೆಡಿ ಹೇಳಿದಾಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗೇನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಡೊನೇಟೆಡ್. ಸೊ ಇಲ್ಲಿ 6 ಎಲೆಕ್ಟ್ರಾನ್ಸ್ ಲಾಸ್ ಆಗ್ತಾ ಇದೆ. ಸೊ 3 ಎಲೆಕ್ಟ್ರಾನ್ಸ್ ಗೇನ್ ಆಗ್ತಾ ಇದೆ ಅಂದ್ರೆ ಇವೆರಡು ಬ್ಯಾಲೆನ್ಸ್ ಆಗಬೇಕಂದ್ರೆ ಇಲ್ಲಿ ಮಲ್ಟಿಪ್ಲೈ ಬೈ 2. ಇದು ಹಾಗೆ ಇಲ್ಲಿ +6 ಹಾಗೆ ಇಲ್ಲಿ ಮಾತ್ರ ಮಲ್ಟಿಪ್ಲೈ ಬೈ 2 ಅಂದ್ರೆ ನಾವಿಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಮ್ಯಾಂಗನೀಸ್ಗೆ 2 ಮ್ಯಾಂಗನೀಸ್ಗೆ 2 ಹಾಕ್ಬೇಕು. ಸೊ ಬ್ರೋಮಿನ್ ಅದು ಆಸ್ ಇಟ್ ಇಸ್ ಹಾಗೆ ಇಲ್ಲಿ 1 1 ಅದು ಹಾಗೆ ಇಲ್ಲಿ ಗೊತ್ತಾಯ್ತಾ. ನೆಕ್ಸ್ಟ್ ಸ್ಟೆಪ್ 3 ಬರ್ತೀನಿ ನಾನು. ಸ್ಟೆಪ್ 3 ಬ್ಯಾಲೆನ್ಸ್ ದ ಚಾರ್ಜ್. ಬ್ಯಾಲೆನ್ಸ್ ದ ಚಾರ್ಜ್. ಚಾರ್ಜ್ ಅನ್ನ ಬ್ಯಾಲೆನ್ಸ್ ಮಾಡಬೇಕು. ಚಾರ್ಜ್ ಅನ್ನ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ನೋಡಿ ಇಲ್ಲಿ LHS RHS. LHS ಅಲ್ಲಿ ಚಾರ್ಜ್ ನೋಡ್ಕೊಳ್ಳೋಣ. -1 × 2 ಇದೆ. ಸೊ ಹಾಗಾಗಿ -2 ಹಾಕ್ತೀನಿ ಪ್ಲಸ್ -1 × 1 -1. ಸೊ ಅಂದ್ರೆ -3 ಆಗುತ್ತೆ ಚಾರ್ಜ್. LHS ಕಡೆ ಚಾರ್ಜ್ ಎಷ್ಟಾಯ್ತು? -3 ಆಯ್ತು. ರೈಟ್, -3 ಇಸ್ ದ ಚಾರ್ಜ್ LHS ಕಡೆ. ನೆಕ್ಸ್ಟ್ RHS ಕಡೆ ಬಂದ್ರೆ ನೋಡಿ ಇಲ್ಲಿ ಯಾವುದೇ ರೀತಿ ಚಾರ್ಜ್ ಇಲ್ಲ. ಸೊ ಹಾಗಾಗಿ 0 × 2 0 ಪ್ಲಸ್ -1 × 1. ಸೊ -1 ದಟ್ ಈಸ್ ಈಕ್ವಲ್ ಟು -1 ಆಯ್ತು. ನೋಡಿ ಇಲ್ಲಿ ಚಾರ್ಜ್ ಏನಾಗಿದೆ? ಇಂಬ್ಯಾಲೆನ್ಸ್ ಆಗಿದೆ. ಚಾರ್ಜ್ ಈಸ್ ಇಂಬ್ಯಾಲೆನ್ಸ್. ನೋಡಿ LHS ಅಲ್ಲಿ -3 ಇದೆ, RHS ಅಲ್ಲಿ -1 ಇದೆ. ಸೊ ಈಗ ನಾನು ಏನ್ ಮಾಡ್ತೀನಿ ನೋಡಿ ಬೇಸಿಕ್ ಮೀಡಿಯಂ ಆಗಿರೋದ್ರಿಂದ ಐ ವಿಲ್ ಆಡ್ 2 OH ಮೈನಸ್. 2 OH ಮೈನಸ್ ಅಂದ್ರೆ ನೋಡ್ರಿ 2 ಎಲೆಕ್ಟ್ರಾನ್ಸ್ ಅಂತ 2 ಎಲೆಕ್ಟ್ರಾನ್ಸ್ ದಟ್ ಈಸ್ ಈಕ್ವಲ್ ಟು -3. ಚಾರ್ಜ್ ಏನಾಗುತ್ತೆ? ಬ್ಯಾಲೆನ್ಸ್ ಆಗುತ್ತೆ. ನೋಡಿ RHS ಅಲ್ಲಿ ಸೊ ಆಡ್ 2 OH ಮೈನಸ್. 2 OH ಮೈನಸ್ ಅಲ್ಲಿ ಆಡ್ ಮಾಡಿದ್ದೀನಿ, RHS ಅಲ್ಲಿ ಆಡ್ ಮಾಡಿದ್ದೀನಿ. ಈಗ ಈಕ್ವೇಶನ್ ಬರೀತೀನಿ ನೋಡ್ರಿ 2 MnO4 ಮೈನಸ್ ಪ್ಲಸ್ Br ಮೈನಸ್ gives rise to 2 MnO2 ಪ್ಲಸ್ BrO3 ಮೈನಸ್ ಇದನ್ನ ನೋಟ್ ಡೌನ್ ಮಾಡ್ಕೊಂಡಿದ್ರೆ ಅರೇಂಜ್ ಮಾಡ್ತೀನಿ ನಾನು ಪ್ಲಸ್ 2 OH ಮೈನಸ್. ನೋಡ್ರಿ ಈಗ ಏನಾಯ್ತು? ಚಾರ್ಜ್ ಬ್ಯಾಲೆನ್ಸ್ ಆಯ್ತು. ಲಾಸ್ಟ್ ಸ್ಟೆಪ್ 4 ಗೆ ಬರ್ತೀನಿ ನಾನು. ಲಾಸ್ಟ್ ಸ್ಟೆಪ್ 4 ನಲ್ಲಿ ನೋಡ್ರಿ ಬ್ಯಾಲೆನ್ಸ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಲಾಸ್ಟ್ ಸ್ಟೆಪ್ ಯಾವಾಗಲೂ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡೋದು. ಸೊ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ H2O ನ ನೀವು ಆಡ್ ಅಂಡ್ ಸಬ್ಟ್ರಾಕ್ಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ರಿ ಹೈಡ್ರೋಜನ್ ಎಷ್ಟಿದೆ? 2 ಹೈಡ್ರೋಜನ್ಸ್ ಇದೆ. ಇಲ್ಲಿ ಯಾವುದೇ ರೀತಿ ಹೈಡ್ರೋಜನ್ಸ್ ಇಲ್ಲ. ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ 2 MnO4 ಮೈನಸ್ ಪ್ಲಸ್ Br -1 ಪ್ಲಸ್ H2O ಅಂತ ಬರೀತೀನಿ. ಯಾಕೆ H2O ಬರದೆ? ಟು ಬ್ಯಾಲೆನ್ಸ್ ದ ಹೈಡ್ರೋಜನ್ ಆಸ್ ವೆಲ್ ಆಸ್ ಆಕ್ಸಿಜನ್. ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ನ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ನಾವು ಈ ತರ H2O ಐದರ್ ಲೆಫ್ಟ್ ಹ್ಯಾಂಡ್ ಸೈಡ್ ಆರ್ ರೈಟ್ ಹ್ಯಾಂಡ್ ಸೈಡ್ ಅದು ನೋಡ್ಕೋಬೇಕಾಗುತ್ತೆ ನೀವು. ನೆಕ್ಸ್ಟ್ 2 MnO2 ಪ್ಲಸ್ BrO3 -1 ಪ್ಲಸ್ 2 OH ಮೈನಸ್. ರೈಟ್. ಸೊ ಈಗ ನೋಡ್ರಿ ಮ್ಯಾಂಗನೀಸ್ 2 ಇದೆ, ಆಕ್ಸಿಜನ್ ನೋಡ್ರಿ
4 2s 8, 8 1 9 ಆಕ್ಸಿಜನ್ ಇದೆ. 2 2s 4, 4 3 7, 7 2 9 ಆಕ್ಸಿಜನ್ ಇದೆ. ಹೈಡ್ರೋಜನ್ ನೋಡ್ರಿ 2 ಹೈಡ್ರೋಜನ್, 2 ಹೈಡ್ರೋಜನ್, ಬ್ರೋಮಿನ್ 1, ಬ್ರೋಮಿನ್ 1. ಎವ್ರಿಥಿಂಗ್ ಇಸ್ ಬ್ಯಾಲೆನ್ಸ್ಡ್. ಸೊ ದಿಸ್ ಈಸ್ ದ ಬ್ಯಾಲೆನ್ಸ್ಡ್ ಈಕ್ವೇಶನ್. ಇಲ್ಲಿ ನಾನು ಏನ್ ಬರ್ತಿದ್ದೀನಿ, ಇದು ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಈಕ್ವೇಶನ್ ಆಗಿದೆ. So this is how you can balance the chemical equation by using by using oxidation number method, right? Oxidation number method ಇಂದ ಈ ರೀತಿ ನೀವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ನೋಡಿ, ನಾನು ಒಂದು ಸಿಂಪಲ್ ಟ್ರಿಕ್ ನಾನು ಬೆಳಗ್ಗೆ ಹೇಳಿದ್ದೆ. ox consumes water ಅಂತ, ವಾಟರ್ ಅಂದ್ರೆ H2O ಅಂತ ತಗೊಳ್ತೀನಿ. ಆಕ್ಸ್ ಅಂದ್ರೆ ಫಸ್ಟ್ ಸ್ಟೆಪ್ ನೀವು ಯಾವಾಗಲೂ ಏನ್ ಮಾಡಬೇಕು, ಆಕ್ಸಿಡೇಷನ್ ನಂಬರ್ ಬರ್ಕೋಬೇಕು. ನೋಡಿ, ಆಕ್ಸಿಡೇಷನ್ ನಂಬರ್ ಬರ್ಕೊಂಡಿದ್ದೀವಿ. ಕನ್ಸ್ಯೂಮ್ಸ್ ಅಲ್ಲಿ ಸಿ ಅಂತ ಬರುತ್ತೆ. ಸಿ ಅಂದ್ರೆ ನೆಕ್ಸ್ಟ್ ಚಾರ್ಜ್ ಬ್ಯಾಲೆನ್ಸಿಂಗ್, ಅಂದ್ರೆ ಎಲಿಮೆಂಟ್ಸ್ ನ ಸೂಟೇಬಲ್ ನಂಬರ್ ಇಂದ ನೀವೇನ್ ಮಾಡಬೇಕು, ಚಾರ್ಜ್ ಅನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗೇನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಲಾಸ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಹೈಡ್ರೋಜನ್ ಬ್ಯಾಲೆನ್ಸ್, ಆಕ್ಸಿಜನ್ ಬ್ಯಾಲೆನ್ಸ್. ಗೊತ್ತಾಯ್ತಾ? ಅದೇ 4 ಸ್ಟೆಪ್ಸ್ ನಾನು ಇಲ್ಲಿ ಏನ್ ಬರ್ತಿದ್ದೀನಿ, ಆ 4 ಸ್ಟೆಪ್ಸ್ ಅನ್ನ ಆಕ್ಸ್ ಕನ್ಸ್ಯೂಮ್ಸ್ H2O ಅಂತೇಳಿ ನಾನು ಹೇಳಿದ್ದೆ. ದಿಸ್ ಇಸ್ ದ ಟ್ರಿಕ್ ಯು ಹ್ಯಾವ್ ಟು ರಿಮೆಂಬರ್ to follow these steps. Hope you are all understood these kind of concepts. So ಇನ್ನ ಸಾಕಷ್ಟು ಎಕ್ಸಾಂಪಲ್ಸ್ ನಿಮಗೆ ಸಿಗುತ್ತೆ. ಸೊ ಆ ಎಕ್ಸಾಂಪಲ್ಸ್ ನ ನೋಡಿ ಸಾಲ್ವ್ ಮಾಡ್ಕೊಳ್ರಿ, ಪ್ರಾಕ್ಟೀಸ್ ಮಾಡ್ರಿ, ಅವಾಗ ನಿಮಗೆ ಈಸಿ ಆಗುತ್ತೆ.